ನಮ್ಮ ಶಾಸಕ ಮಿತ್ರರಂತ ರಿಜ್ವಾನ್ ರವರೇ, ಹ್ಯಾರಿಸ್ ರವರೇ, ನರಸಿಂಹನ್ ರವರೇ, ಸಾದಿಕ್ ವಕೀಲಾರ್ ಅವರೇ, ವಾಣಿಜ್ಯ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯಗಳೇ, ಅಭಿಮಾನಿಗಳೇ, ಕಲಾಭಿಮಾನಿಗಳೇ, ಚಿತ್ರರಂಗದ ಎಲ್ಲ ಬಂಧುಗಳೇ, ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನವನ್ನ ಬಹಳ ಸಂತೋಷದಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಅವರು ಮತ್ತು ಅವರ ಕುಟುಂಬದವರು ಯಾವತ್ತೂ ಕೂಡ ಈ ರಾಜ್ಯದ ನೆಲ, ಜಲ, ಭಾಷೆ ಮತ್ತು ನಮ್ಮ ಸಂಸ್ಕೃತಿಗೆ ಅಪಾರವಾದಂತ ತ್ಯಾಗವನ್ನ ಮಾಡಿದ್ದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು, ರಿಜ್ವಾನ್ ರವರು, ಹ್ಯಾರಿಸ್ ರವರು ಮತ್ತು ನಮ್ಮ ಸಾದಿಕ್ ವಕೀಲ ಸರ್ಕಾರದ ಪರವಾಗಿ ಬಂದು ಇವತ್ತು ಅವರಿಗೆ ತುಂಬ ಹೃದಯದ ಶುಭವನ್ನ ಕೋರಿ ಇಡೀ ಕರ್ನಾಟಕದ ಎಲ್ಲ ಅವರ ಅಭಿಮಾನ ಬಂಧುಗಳಿಗೆ ಸರ್ಕಾರ ಅವರ ಜೊತೆಲಿದೆ. ಯಾವಾಗಲೂ ಕೂಡ ಅವರ ಕಷ್ಟ ಕಾಲದಲ್ಲಿ ಇದ್ದಾಗ ಕೂಡ ಸರ್ಕಾರ ಎಲ್ಲ ಕೆಲಸ ಕಾರ್ಯಗಳ ಬಿಟ್ಟು ಹಿಂದೆ ಎಸ್ ಎಂ ಕೃಷ್ಣರವರ ಸರ್ಕಾರದಲ್ಲಿ ಅವ್ರನ್ನ ಕಾಡಿನಿಂದ ವಾಪಸ್ ತರಲಿಕ್ಕೆ ಪಟ್ಟಂತ ಪ್ರಯತ್ನ ಸಾಕ್ಷಿ ಆಗಿ ಉಳ್ಕೊಂಡಿದೆ, ಒಂದು ಇತಿಹಾಸ ಪುಟಕ್ಕೆ ಸೇರಿದೆ. ಅವರ ಕೊಡುಗೆ ಇವತ್ತು ಕೂಡ ಇಡೀ ದೇಶದ ಎಲ್ಲಾ ಚಿತ್ರರಂಗ ಮತ್ತು ಸಾಮಾಜಿಕವಾಗಿ ಎಲ್ಲರೂ ಕೂಡ ಗೌರವವನ್ನು ಕೊಡುವಂತ ಕೆಲಸ ಮಾಡ್ತಾ ಇದೆ. ಸೊ ನಾನು ಸರ್ಕಾರದ ಪರವಾಗಿ ಬಂದು ಇವತ್ತು ಬೆಳಗ್ಗೆ ನಾವು ಸುಮಾರು 40,000 ಜನ ಯುವಕರು ಏನು ಒಂದು 10K ಕ್ರಾಸ್ ಕಂಟ್ರಿ ರೇಸ್ 1000 ಕಿಲೋಮೀಟರ್ 100 ಕಿಲೋಮೀಟರ್ ರಸ್ತೆಯಲ್ಲಿ ಓಡದಂತವ್ರ ಜೊತೆ ಪಾಲ್ಗೊಂಡು ನಾನು, ಗವರ್ನರು ಮತ್ತು ನಮ್ಮೆಲ್ಲ ಶಾಸಕರು ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ. ಒಂದು ಹೇಳಲಿಕ್ಕೆ ಬಯಸ್ತೇನೆ, ಚಿತ್ರರಂಗನ ನೀವು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಇತ್ತೀಚಿನ ದಿನದಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಗೌರವ ಬಂದಿದೆ, ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಈ ಕೆಲವರು ಮಧ್ಯದಲ್ಲಿ ಕೆಲವು ಸಣ್ಣ ಪಣ್ಣ ಚಿಲ್ಲರೆ ಸ್ಟೇಟ್ಮೆಂಟ್ಗಳು ಕೊಟ್ಟು ಯಾರು ಚಿತ್ರರಂಗದಲ್ಲಿ ಇಲ್ಲದೆ ಬರೀ ಎಲ್ಲ ರಿಟೈರ್ಡ್ ಆಗಿರೋರೆಲ್ಲ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ನೀವು ಮಾತಾಡೋರೆಲ್ಲ ಚಿತ್ರರಂಗನ ಫಸ್ಟ್ ಹೊಸದಾಗಿ ಉಳಿಸಿ, ಥಿಯೇಟರ್ಗಳು ಕಟ್ಟಿ, ಹೊಸ ಸಿನಿಮಾ ತೆಗೀರಿ, ಡೈರೆಕ್ಷನ್ ಮಾಡಿ, ಪ್ರೊಡ್ಯೂಸ್ ಮಾಡಿದಾಗ ಅದ್ರ ಬೆಲೆ ಗೊತ್ತಾಗ್ತದೆ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಬಹಳ ವ್ಯತ್ಯಾಸ ಇದೆ. ಸರ್ಕಾರ ನಿಮ್ಗೆಲ್ಲ ತರದ ಪ್ರೋತ್ಸಾಹ ಕೊಡಲಿಕ್ಕೆ ಬದ್ಧವಾಗಿದೆ. ನಾನು ಕೂಡ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ನ ಮಾಡಬೇಕು ಈ ಡಿಸೆಂಬರ್ ಇಲ್ಲ ಜನವರಿ ಅಂತೇಳಿ ಈಗಾಗಲೇ ನಾನು ಚರ್ಚೆ ಪ್ರಾರಂಭ ಮಾಡಿದ್ದೇನೆ. ಸೊ ಯಾಕೆಂದ್ರೆ ನಮ್ಮ ಕರ್ನಾಟಕ ಚಿತ್ರಮಂದಿರಕ್ಕೆ, ವಿಶೇಷವಾಗಿ ನಮ್ಮ ಸ್ಯಾಂಡ್ಲ್ವುಡ್ಗೆ ಒಂದು ಹೊಸ ಕಿರೀಟವನ್ನು ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಲೋಚನೆ. ಸೊ ಬ್ರ್ಯಾಂಡ್ ಬ್ಯಾಂಗ್ಳೂರ್, ಬ್ರ್ಯಾಂಡ್ ಕರ್ನಾಟಕ, ಇದಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ನಿಮ್ಗೆ ನಮ್ಮ ಸಹಕಾರ ಕೊಡ್ಲಿಕ್ಕೆ ಬದ್ಧವಾಗಿದ್ದೇವೆ. ಸರಿಯಾದ ರೀತಿಯಲ್ಲಿ ಪ್ಲಾನ್ ಹಾಕೊಂಡು ನೀವು ಬೆಂಗಳೂರಿನ ಹೊಸ ರೂಪ ಕೊಡ್ಲಿಕ್ಕೆ, ಚಿತ್ರರಂಗಕ್ಕೆ ಹೊಸ ರೂಪ ಕೊಡ್ಲಿಕ್ಕೆ ಎಲ್ಲ ಇನ್ವೆಸ್ಟರ್ಸ್ ಕೂಡ ಅನುಕೂಲ ಆದಾಗ ಮಾತ್ರ ಅವರು ಕೂಡ ಹೊಸದಾಗಿ ಬಂಡವಾಳ ಹಾಕ್ತಾರೆ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನು ಎಲ್ಲ ನನ್ನ ವಾಣಿಜ್ಯ ಮಂಡಲ ಸ್ನೇಹಿತರಿಗೆ, ನರಸಿಂಹನ್ ಅವರ ಮುಖಂಡತ್ವದಲ್ಲಿ ಇವತ್ತು ಎಕ್ಸಿಬಿಟರ್ ಅವರು ಅಧ್ಯಕ್ಷರಾಗಿದ್ದಾರೆ. ಶುಭವಾಗ್ಲಿ. ಸರ್ಕಾರ ನಿಮ್ ಜೊತೆ ಇದೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.